ಸೊ ಇದು ಯಾವಾಗ ಹಿಂಗೆ ಆಗಿತ್ತು? ಯಾವುದು? ಇದು ಈ ಥರ ಅಂದರೆ ರುಮೆಟಾಯ್ಡ್ ಇದೆ ಅಂತ ಯಾವಾಗ ಗೊತ್ತಾಯಿತು? ನಮ್ಗೆ ಅವಲೇ ಒಂದು 15 ವರ್ಷದಿಂದ ಇದೆ ಸರ್. 15 ವರ್ಷ ಮುಂಚೆ ಗೊತ್ತಾಯಿತು. ಮುಂಚೆ ಅಂದರೆ ಏನಂತ ಹೋಗಿದ್ರಿ ಡಾಕ್ಟ್ರ್ ಹತ್ರ? ನಾವು ಫಸ್ಟು ಡಾಕ್ಟ್ರು ಮಂಡಿ ನೋವು ಮಂಡಿ ನೋವು ಅಂತ ಹೋಗಿದ್ದು. ಹಾಂ ಅವರು ಅಲ್ಲೇ ರಮೇಶ್ ಡಾಕ್ಟ್ರು ಅಂತ ಹನುಮಂತರಾಗಿದ್ದಾರೆ. ಹಾಂ ಅವರು ಇಂಜೆಕ್ಷನ್ ಡೈರೆಕ್ಟಾಗಿ ಇಂಜೆಕ್ಷನ್ ಕೊಟ್ಟು ಹಾಂ ಸ್ವಲ್ಪ ದಿವಸ ಜಾಯಿಂಟ್ಸ್ ಒಳಗಡೆನೆ ಇಂಜೆಕ್ಷನ್ ಕೊಟ್ಟರು. ಓಕೆ ಅದರಲ್ಲಿ ಸೀದಾ ಮಾಡಿ. ಓಕೆ ಅದೇ ರುಮೆಟಾಯ್ಡ್ ಇರುವಾಗ ಇದು ಈ ಥರ ಆಗುತ್ತೆ. ಪರವಾಗಿಲ್ಲ, ಈಗ ಪರವಾಗಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಜಾಯಿಂಟ್ ಸ್ಮೂತಾಗೇ ಇದೆ. ನೋವು ಬಂದು ಬೆಳಗ್ಗೆ ಮಾತ್ರ ಇರುತ್ತಾ, ರಾತ್ರಿನೂ ಇರುತ್ತಾ? ಅವರು ಒಳ್ಳೆ ಜೋಮಲ್ಲಿ ಇರೋದು. ಹ್ಞೂ ಅವರು ಯಾವಾಗ ನೋವು ಅಂತ ಹೇಳೋಕ್ಕಾಗಲ್ಲ. ಆದರೆ ಅಡಲ್ಯೂಮಿನ್ ಇಂಜೆಕ್ಷನ್ ಕೊಡ್ತಾಯಿದ್ರು. ಅಡಾಲಿಮೂಮ್ಯಾಬ್. ಹಾಂ, ಹ್ಞೂ ಮಾಧುರಿ ಡಾಕ್ಟ್ರು. ಓಕೆ ಅದು ಕೊಟ್ಟ ಮೇಲೆ ಫುಲ್ಲು ಜಾಯಿಂಟ್ ಪೇನ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಹಾಂ ಅದರಲ್ಲಿ ಆಸಿಟ್ರಿಮ್ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟು ಕೊಟ್ಟು. ಯಾವ ಟ್ಯಾಬ್ಲೆಟು? ಆಸಿಟ್ರಿಮ್. ಅಸಿಟಿಮ್. ಅವಾಗ ಇಲ್ಲಿ ಅಡ್ಮಿಟ್ ಮಾಡಿದ್ದು. ಹ್ಞೂ ಅಡ್ಮಿಟ್ ಮಾಡಿ ಎಲ್ಲ ಹುಷಾರಾಗಿ ಹೋಗಿದ್ರು. ಹಾಂ ಹಾಂ ತಿರ್ಗಾ ಒಂದ್ಸಲಿ ತಿರ್ಗಾ ಹಿಂಗೆ ಮೈಯೆಲ್ಲ ನಡ್ಕ ಸ್ಟಾರ್ಟ್ ಆಗಿಬಿಟ್ಟು ಹಾಂ ಗಬಾಡಿನ್ ಅಂದ್ಬಿಟ್ಟು ಒಂದು ಇದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಹಾಂ ಆ ಟ್ಯಾಬ್ಲೆಟು ಯಾಕೋ ಮೈಯೆಲ್ಲ ನಡ್ಗಿಸೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. ರುಮೆಟಾಯ್ಡಲ್ಲಿ ಹೆಂಗಂದರೆ ಸ್ವಲ್ಪ ನೀವು ಮೂವ್ಮೆಂಟ್ ಮಾಡ್ತಾ ಮಾಡ್ತಾ ಬೆಳಗ್ಗೆ ನೋವು ಜಾಸ್ತಿ ಇರುತ್ತೆ, ಮಾಡ್ತಾ ಮಾಡ್ತಾ ನೋವು ಕಡಿಮೆ ಆಗುತ್ತೆ. ಬಟ್ ಅದಕ್ಕೆ ಮೂವ್ಮೆಂಟ್ ಮಾಡಬೇಕು. ನೋವಿದೆ ಅಂತ ನೀವು ಮೂವ್ಮೆಂಟ್ ಇವಾಗ ಒಂದು ತಿಂಗಳಿಂದ ಮೂವ್ಮೆಂಟೇ ಇಲ್ಲ ಬಿಡಿ ಇವಾಗ. ಅದೇ ಮೂವ್ಮೆಂಟೇ ಮಾಡಿಲ್ಲ ಅಂದರೆ ನೋವು ಆಗುತ್ತೆ. ಓಕೆನಾ? ಹಾಂ ಹಿಂಗೆ ತೋರಿಸಿ. ಈ ಕೈ ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್. ಇಲ್ಲ, ಅದು ಇಲ್ಲಿ ಕೈಲಿ ಇದಾಕಿದ್ರು. ಹಾಂ ಸೂಜಿ ಹಾಂ ಹಾಂ ಸೂಜಿ ಹಾಕಿದ್ರು. ಅದು ಒಂದು ಸ್ವಲ್ಪ ಊದ್ಕೊಂಡ್ಬಿಟ್ಟಿತ್ತು. ಓಕೆ ಇಲ್ಲೇ ಹಾಕಿದ್ದು ಓಕೆ ಊದ್ಕೊಂಡಿತ್ತು. ಅದಕ್ಕೋಸ್ಕರ ಆಮೇಲೆ ಅಲ್ಲಿಗೆ ತಿರ್ಗಾ ಚೇಂಜ್ ಮಾಡೋದು. ಅದರಿಂದ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸದ್ಯಕ್ಕೆ ನಾನು ಹೇಳಿರೋದು ಫಾಲೋ ಮಾಡಿ. ಡ್ಯಾಮೇಜ್ ಆಗಿಲ್ಲ. DVD ಒಂದು ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್. ಇಲ್ಲಿ ಕೀಲೇನೋ ಸೌದೋಗಿದೆ ಅಂತ ಹೇಳಿ ಹಾಂ ಹಾಂ ಇದ್ರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ ಆ ಕಡೆ ಕಾಲದ ಏನು ತೊಂದರೆ ಇಲ್ಲ. ಓಕೆ ಓಕೆ. ಅದೇ ಈಗ 4 ದಿವಸದಿಂದ ಹಂಗೆ ಮಲಗ್ಬಿಟ್ಟು ಇದಾಗಿ ಕಾಲಲ್ಲಿ ಊತ ಎಲ್ಲ ಏನಿಲ್ಲ? ಇಲ್ಲ, ಇದೊಂದು ಕಾಲ ಒಂದು ಸ್ವಲ್ಪ ಊತ ಇದೆ. ಓಕೆ. ಮಂಡಿ ಊತ ಏನಿಲ್ಲ? ಇಲ್ಲ, ಮಂಡಿ 2 ಆಪ್ರೇಷನ್ ಆಗಿದೆ. ಓಹ್, ನೀ ಆಪ್ರೇಷನ್ ನೀ ರಿಪ್ಲೇಸ್ಮೆಂಟ್ ಆಗಿದೆಯಾ? ರಿಪ್ಲೇಸ್ಮೆಂಟ್ ಆಗಿದೆ. ಓಕೆ ಬಟ್ 2 ಆಗಿದೆ, ಏನು ತೊಂದರೆ ಇಲ್ಲ. ಓಕೆ ಅದು 2013-14 ಆಗಿರೋದು. ಓಕೆ. ಅದೆರಡೂ ತೊಂದರೆ ಏನಿಲ್ಲ. ಸರಿ, ಸದ್ಯಕ್ಕೆ ವಾಕರ್ ಹಿಡ್ಕೊಂಡು ಎಲ್ಲ ನಡೆದಾಡೋರು ಎಲ್ಲ ಅದೇ ಮೇಯ್ನು. ನೋವು ಇರುತ್ತೆ, ಸ್ವಲ್ಪ ವಾಕ್ ಮಾಡಬೇಕು. ಮಧ್ಯಾಹ್ನ ರಾತ್ರಿ ತನಕ ನೋವು ಕಡಿಮೆ ಆಗುತ್ತೆ. ಓಕೆನಾ?